ಹಲೋ ಆಲ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಯಾಕಾದರೂ ಪ್ರಾಜೆಕ್ಟ್ ವರ್ಕ್ನ ಕೊಡ್ತಾರೋ ಅಂತ. ಆಲ್ಮೋಸ್ಟ್ 2:30 ಆಯಿತು ಫ್ರೆಂಡ್ಸ್. ಎಲ್ಲ ಮುಗಿಸಿ ಮಲ್ಕೋ ಜೊತೆಗೆ ಗಮ್ ಹಾಕಿದರೆ ಅಂಟ್ಕೊತಾನೆ ಇರಲಿಲ್ಲ. ಬಲೂನ್ಸ್ ಬೇರೆ ಸಣ್ಣ ಆಗ್ತಾಯಿತ್ತು. ಬೇರೆ ಯಾವುದೇ ರೀತಿಯಾದ ಪ್ರಾಪರ್ಟೀಸು ನನ್ನ ಹತ್ರ ಇರಲಿಲ್ಲ, ಬೇರೆ ಏನಾದರೂ ಥೀಮ್ ಮಾಡೋಣ ಅಂದರೆ. ಸೊ ಅದನ್ನೇ ಕುತ್ಕೊಂಡು ರಾತ್ರಿ ಆಲ್ಮೋಸ್ಟ್ 2:30 ತನಕ ನಾನು ಹಸ್ಬೆಂಡ್ ಕುತ್ಕೊಂಡು ಮಾಡಿದ್ದೀವಿ. ಸದ್ಯ ಬೆಳಗ್ಗೆ ನಾನು ದೋಸೆಗೆ ಹಾಕಿದ್ದೆ. ಚಟ್ನಿ ಹೆಂಗೂ ಪಾಪು ಪಲ್ಯ ತಿನ್ನಲ್ಲ, ಸೊ ಹಂಗಾಗಿ ಚಟ್ನಿ ಒಂದು ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಸ್ನಾನ ಮಾಡೋಣ ಅಂದರೆ ಬಿಸಿನೀರು ಕೂಡ ಇರಲಿಲ್ಲ, ಕರೆಂಟ್ ತೆಗೆದ್ಬಿಟ್ಟಿದ್ರು. ಸೊ ಎಲ್ಲ ಉಲ್ಟಾ ಪಲ್ಟಾ ಅಂತಲೇ ಹೇಳ್ಬೋದು. ಯೂಶಲಿ ಸ್ನಾನ ಮಾಡೇ ಕಿಚನ್ ಎಂಟ್ರಿ ಆಗೋದು ನಾನು. ಒಂದಷ್ಟಾದರೂ ಕೆಲಸಗಳ್ನ ಮಾಡ್ಕೊಳ್ಳೋಣ ಕರೆಂಟ್ ಬರೋವರೆಗೂ ಅಂದ್ಕೊಂಡು ಸ್ವಿಚ್ ಹಾಕಿದೆ. ಸೊ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕಿ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಬಿಟ್ಟು ಇವಾಗ ಚಟ್ನಿಗೆ ಅಂತಂದ್ಬಿಟ್ಟು ಕೋಕೋನಟ್ನೆಲ್ಲ ತೆಂಗಿನಕಾಯಿನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ತುರ್ದಿದ್ದು ಹಾಕಲ್ಲ, ಈ ಥರ ಹೆಚ್ಚಿದ್ದು ಹಾಕಿದರೆ ತೆಂಗಿನಕಾಯಿನ ಚಟ್ನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ರಾತ್ರಿ ಎಲ್ಲ ಏನೂ ತೆಗಿಯೋಕ್ಕಾಗಿರಲಿಲ್ಲ, ಏನೆಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡಿದ್ವೋ ಅದನ್ನೆಲ್ಲ ಹಂಗೆ ಸೋಫಾ ಮೇಲೆ ಹಾಕಿಟ್ಟಿದ್ದು. ಸೊ ಹಾಗಾಗಿ ಇವಾಗ ಎಲ್ಲ ನೀಟಾಗಿ ಸ್ನಾನ ಮಾಡ್ಕೊಂಬಂದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಇವಾಗ ಬಾಕ್ಲಿ ನೀರು ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ. ಅವಾಗೆ ಹೇಳ್ದಂಗೆ ಎಲ್ಲ ಮೆಸ್ಸಪ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾವುದು ಕರೆಕ್ಟ್ ಟೈಮಿಗೆ ಅಂದ್ಕೊಂಡಂಗೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಎಲ್ಲ ಗಡಿಬಿಡಿಲೇ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಹಾಕಿ ಬಟ್ಟೆಲಿ ನೀಟಾಗಿ ಒಂದ್ಸತಿ ಒರೆಸ್ಕೊಂಡು ಇವಾಗ ರಂಗೋಲಿ ಹಾಕೋತಾ ಇದ್ದೀನಿ. ಅವತ್ತು ವಾರ ಬೇರೆ ಇತ್ತು ಫ್ರೆಂಡ್ಸ್, ಹಾಗಾಗಿ ಇದೆಲ್ಲ ಮಾಡಲೇಬೇಕಿತ್ತು. ನೀಟಾಗಿ ಹೆಂಗೋ ಒಂದು ಮಾಡ್ತೀನಿ ಅಂತಂದರೆ ಅದು ಸಮಾಧಾನ ಕೊಡಲ್ಲ, ಇಡೀ ದಿವಸ ಇದಾಗುತ್ತೆ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪ್ರಣವ್ಗೆ ಅವರೇ ಸ್ನಾನ ಮಾಡಿಸ್ತಾರೆ, ಹಸ್ಬೆಂಡೇ ಸ್ನಾನ ಮಾಡಿಸ್ತಾರೆ, ಹಾಗಾಗಿ ಸ್ವಲ್ಪ ಟೈಮ್ ಕೂಡ ಇತ್ತು. ಮತ್ತು ಇದೆಲ್ಲ ಕಂಪ್ಲೀಟಾಗಿ ಮಾಡಿದ ಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೆ. ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಆದ್ರೂ ತುಂಬ ಲೇಟಾಗಿ ಮತ್ತೆ ಎದ್ದುಬಿಟ್ರೆ ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಬಿಡುತ್ತೆ. ಸೊ ಅದೊಂಥರ ಸಮಾಧಾನವೂ ಇರಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದರೆ ಸ್ವಲ್ಪ ಕೆಲಸನಾದರೂ ಆಗುತ್ತೆ ಅಂತಂದ್ಬಿಟ್ಟು ಬೇಗ ಎದ್ದು ಬೇರೆ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ. ಸದ್ಯ ತಿಂಡಿ ಏನು ಮಾಡೋದು ಅನ್ನೋ ತಲೆನೋವು ಇರಲಿಲ್ಲ, ಏಕೆಂದರೆ ದೋಸೆಗೆ ಹಾಕ್ಬಿಟ್ಟಿದ್ನಲ್ಲ. ಸೊ ಹಾಗಾಗಿ ಅದೊಂದು ಟೆನ್ಷನ್ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು.
ಸೊ ಅದೆಲ್ಲ ಆದಮೇಲೆ ನಾವು ನಮ್ಮ ಬಗ್ಗೆನೂ ಕೇರ್ ತೊಗೊಳ್ಲೇಬೇಕಲ್ವ. ಅದರಲ್ಲೂ ಇತ್ತೀಚೆಗೆ ನಾನು ಹೇಳಿದ್ದೀನಿ ವೆಯ್ಟ್ ಗೇನ್ ಆಗಿದೆ, ಮತ್ತು ಹೆಲ್ತ್ ವೈಸೂ ತುಂಬಾ ಏನು ಹೇಳ್ತಾರೆ ಸರಿ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಒಂದಷ್ಟು ಬೆಳಗ್ಗೆನೇ ಮಾರ್ನಿಂಗ್ ಡ್ರಿಂಕ್ಸ್ನ ನಾನು ಕುಡಿತಾ ಇದ್ದೀನಿ. ಮುಂದಿನ ವೀಡಿಯೋಗಳಲ್ಲೂ ನಾನು ಅದನ್ನು ಏನೇನು ಕುಡಿತೀನಿ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಗೊತ್ತಿರೋದೇ, ತುಂಬ ಈಸಿ ಆಗಿರೋವಂಥದ್ದು. ಬಿಸಿನೀರನ್ನ ಕೆಟಲಲ್ಲಿ ಕಾಯಕ್ಕೆ ಇಟ್ಟಿದ್ದೀನಿ. ಅದ್ರ ಜೊತೆ ಪಕ್ಕದಲ್ಲೇ ಈ ಥರ ಒಂದು ಬೌಲ್ ಮಾಡ್ಕೊಂಬಿಟ್ಟಿದ್ದೀನಿ, ಬಿಕಾಸ್ ನನಗೆ ನೆನಪಾಗಲಿ ಮತ್ತು ಅಲ್ಲೇ ಕೈಗೆ ಆರಾಮಾಗಿ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಥರ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸೊ ಏನಿಲ್ಲ, ಒಂದು ಸ್ವಲ್ಪ ಬಿಸಿನೀರಿಗೆ ಉಪ್ಪು ಮತ್ತು ಅರ್ಧ ಹೋಳು ನಿಂಬೆಹಣ್ಣ ಹಾಕ್ಕೊಂಡು ನಾನು ಹಸ್ಬೆಂಡ್ ಇಬ್ಬರು ಕುಡಿತೀವಿ. ನಾನು ಮಾಡಿದಾಗ ಅವರಿಗೂ ಕೂಡ ಕೊಡ್ತೀನಿ. ಸೊ ಇದೊಂದೇ ಟೈಮು ಬೆಳಗ್ಗೆನೇ ನನಗೊಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ಥರ ಒಂದು 5 ನಿಮಿಷ ಆದರೂ ನನಗೆ ಟೈಮ್ ಬೇಕಾಗುತ್ತೆ. ಬೆಳಗ್ಗೆಯಿಂದ ಫುಲ್ ರಶಲ್ಲಿ ಮಾಡ್ತಾ ಇರ್ತೀವಲ್ವ. ಸೊ ಒಂದು ಚಿಕ್ಕ ಬ್ರೇಕು, ಈ ಥರ ಏನಾದರೂ ಒಂದು ಡ್ರಿಂಕ್ ಕೊಡೋದ್ರಿಂದ ನಮಗೂ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ. ಮುಂದಿನ ಕೆಲಸ ಮಾಡೋಕ್ಕೂ ಕೂಡ ತುಂಬಾ ಖುಷಿ ಅನಿಸುತ್ತೆ. ತಲೆ ಸ್ನಾನ ಬೇರೆ ಮಾಡಿದ್ದೆ, ತುಂಬಾ ತಲೆ ಹಿಡ್ಕೊಂಡಂಗೆ ಅನಿಸ್ತಾ ಇತ್ತು. ಕಾಫಿ ಟೀ ಅಭ್ಯಾಸ ನನಗಿಲ್ಲ. ಸೊ ಹಾಗಾಗಿ ಈ ಥರ ಬಿಸಿನೀರನ್ನ ಕುಡಿಯೋದ್ರಿಂದ ಒಂಥರ ರಿಫ್ರೆಶ್ಮೆಂಟ್ ಕೂಡ ಅನಿಸುತ್ತೆ. 1-2 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕಿಚನ್ ಕೆಲಸನ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಚಟ್ನಿಗೆ ಅಂತಂದ್ಬಿಟ್ಟು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ತೆಂಗಿನಕಾಯಿ, ಉಪ್ಪು ಮತ್ತು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಕಾಯಿನ ಈ ಥರ ಹೆಚ್ಚಾಕೊಳ್ಳೋದ್ರಿಂದ ಚಟ್ನಿ ತುಂಬ ಚೆನ್ನಾಗಾಗುತ್ತೆ. ಸೊ ಹಂಗಾಗಿ ಒಂದು ಬಟ್ಲಿಗೆ ಎಣ್ಣೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ರೆಸಿಪಿ ಥರ ಶೇರ್ ಮಾಡ್ತಿಲ್ಲ, ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಸೇಜ್ ಮಾಡಿದರೆ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ದೋಸೆ ಹಾಕಬೇಕು. ಪಾಪು ಕೂಡ ಲೇಟ್ ಆಗ್ತಿದೆ. ಹಸ್ಬೆಂಡ್ಗೂ ಕೂಡ ಅವರು ಮೀಟಿಂಗ್ ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರೇ ಪಾಪುನ ಸ್ಕೂಲಿಗೆ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದೆಲ್ಲ ಪ್ರಾಪರ್ಟೀಸು ಅದು ಇದು ಎಲ್ಲ ಇಟ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ಅದೂ ಒಂದು ಕೆಲಸ ಇವಾಗ. ಸೊ ನೋಡ್ತಾ ಇರ್ಬೋದು, ನೀರೆಲ್ಲ ಡ್ರೆಸ್ ಮೇಲೆ ಬಿದ್ದಿದೆ. ಅದನ್ನು ಒರೆಸ್ಕೊಳ್ಳೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಸೊ ಇವಾಗ ನೋಡಿ, ಹಾಕ್ಕೋಬೇಡ ಪ್ರಣವ್, ಅಲ್ಲೋಗಿ ಹಾಕ್ತೀನಿ ಅಂತಂದ್ರೂ ಅದರಲ್ಲಿ ಇವಂದು ಬೇರೆ ತರಲೆ, ಇವೆಲ್ಲ ಬಿಚ್ಚಿಡೋದು ಮತ್ತು ಹಾಕೋದು, ಅದರಲ್ಲಿ ಎಲ್ಲ ಹಾಳಾಗ್ಬಿಡುತ್ತೋ ಅಂತ ಅದು ಬೇರೆ ಟೆನ್ಷನ್ನು ನನಗೆ. ಸೊ ಬಾಕ್ಸಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಸತಿ ಹೇಳ್ತಾನೆ ಇರ್ತೀನಿ, ಮಕ್ಕಳಿಗೆ ಜಂಕ್ ಫುಡ್ನ ಕೊಡಬೇಡಿ, ಆದಷ್ಟು ಈ ಥರ ಡ್ರೈ ಫ್ರೂಟ್ಸು ಸಿಂಪಲ್ ಆಗಿರೋದು. ಇವರು ಸ್ಕೂಲಲ್ಲಿ ಮುಂಚೆನೇ ಹೇಳಿದರು, ಬೆಳಗ್ಗೆ ತಿನ್ಕೊಂಡು ಹೋಗಿರ್ತಾರೆ, ಆಲ್ರೆಡಿ 1 ಅವರ್ಗೆ ಮತ್ತೆ ಬ್ರೇಕ್ ಕೊಟ್ಟಿರ್ತಾರೆ, ಅದ್ರ ಮಧ್ಯೆ ಇನ್ನೇನು ತಿನ್ನೋದಲ್ವಾ. ಆಮೇಲೆ ಆದಷ್ಟು ಸ್ಟೀಲ್ ಬಾಕ್ಸಸ್ನ ಯೂಸ್ ಮಾಡಿ, ಮಕ್ಕಳ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ, ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ ಎಲ್ಲರಿಗೂ ಅದರ ಅವೇರ್ನೆಸ್ ಇದ್ದೇ ಇರುತ್ತೆ. ಆದರೂ ಮಕ್ಕಳು ಹಠ ಮಾಡ್ತಾರೆ. ಸೊ 1 ದಿನ 2 ದಿನ ನೋ ಅಂತ ಹೇಳೋದು ಅಭ್ಯಾಸ ಮಾಡಿಕೊಂಡ್ರೆ ಅವರಿಗೂ ಅದೇ ಅಭ್ಯಾಸ ಆಗುತ್ತೆ. 1 ದಿನ ಅಳ್ತಾರೆ, 2 ದಿನ ಅಳ್ತಾರೆ, ಆಮೇಲೆ ಅವರಿಗೂ ಅದೇ ರೊಟೀನ್ ಆಗುತ್ತೆ ಅಲ್ವಾ. ಸೊ ಎಷ್ಟು ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತೀವಿ, ಕಂಟ್ರೋಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ, ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅವ್ರು ಮಾಡ್ತಾರೆ. ಅಂಥ ಟೈಮಲ್ಲಿ ಏನೂ ಮಾಡೋಕ್ಕೆ ಆಗಲ್ಲ. ಓಕೆ, ಒನ್ಸಿಲ್ಲ ವೈಲ್ ಅಂದ್ಕೊಂಡು ಕೊಡ್ಬೋದು, ಬಟ್ ಅದನ್ನೇ ಹ್ಯಾಬಿಟ್ ಮಾಡಿಸ್ಬೇಡಿ ಮಕ್ಕಳಿಗೆ ಅಷ್ಟೇ. ಸೊ ನಾನಿಲ್ಲಿ ದೋಸೆಗೆ ಇವತ್ತು ಆಲೂಗಡ್ಡೆ ಪಲ್ಯನ ಮಾಡ್ತಾಯಿಲ್ಲ, ಇವತ್ತು ಕೋಸು ಇರುತ್ತಲ್ಲ, ಎಲೆಕೋಸು, ಅದ್ರ ಪಲ್ಯ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಇದ್ರ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ. ದೋಸೆ ಮತ್ತು ಎಲೆಕೋಸಿನ ಪಲ್ಯ ಸೂಪರ್ವಾಗಿರುತ್ತೆ ನಿಜವಾಗ್ಲೂ. ಇದೇನಪ್ಪ ಕಾಂಬಿನೇಷನ್ ಅಂತ ಅನಿಸ್ಬೋದು ನೀವು ಯಾವತ್ತೂ ತಿಂದಿಲ್ಲ ಅಂದರೆ. ನಿಜವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ದೋಸೆ ಜೊತೆ ನಾವು ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡ್ತೀವಿ. ದೋಸೆ ಜೊತೆ ಸೊಪ್ಪಿನ ಪಲ್ಯ, ಈ ಥರ ಕೋಸುಗಡ್ಡೆ ಪಲ್ಯ, ಮತ್ತು ಏನು ಹೇಳ್ತೇವೆ ಮಿಕ್ಸ್ ವೆಜಿಟೇಬಲ್ ಪಲ್ಯ, ಆ ಥರ ಎಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನ್ನನ್ನು ಫಾಲೋ ಮಾಡ್ತಾಯಿದ್ರೆ ನಿಮಗೆ ಅದೆಲ್ಲನೂ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇವಾಗ ಇದಕ್ಕೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ನಾನು ಉಪ್ಪು ಹಾಕ್ಕೊಂಡು ಇದನ್ನು ನೆನೆಯೋಕೆ ಇಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ, ಈ ಬೆಳೆನ ಬೆಳಿಬೇಕಾದ್ರೆ ಪ್ರತಿಯೊಂದು ಲೇಯರ್ಗೂ ಏನೇನು ಅದ್ರ ಮೇಲೆ ಒಂದೊಂದು ಎಲೆ ಲೇಯರ್ ಇರುತ್ತೋ ಅದು ಪ್ರತಿ ಸತಿ ಒಂದೊಂದು ಲೇಯರ್ ಬಂದಾಗೂ ಅವರು ಔಷಧಿನ ಹೊಡೆದಿರ್ತಾರಂತೆ. ಸೊ ಕಾಮನ್ ಆಗಿ ರೈತರಿಗೆ ಇದು ಡೆಫಿನೆಟಾಗಿ ಗೊತ್ತಿರುತ್ತೆ. ಸೊ ತುಂಬಾ ಕೆಮಿಕಲ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ. ಅದಕ್ಕೋಸ್ಕರ ಈ ಥರ ಏನಾದರೂ ಫಾಲೋ ಮಾಡೋದ್ರಿಂದ ಈ ತರಕಾರಿನ ರೋಡ್ ಸೈಡಲ್ಲಂತೂ ಹಂಗೆ ಹೆಚ್ಚಾಕಿ ಗೋಬಿ ಮಂಚೂರಿ ಮಾಡ್ತಾ ಇರ್ತಾರೆ. ಸೊ ರೋಡ್ ಸೈಡ್ ಅಂತಲ್ಲ, ಹೋಟೆಲ್ಗಳಲ್ಲೂ ಕೂಡ
ನಾನು ಒಳಗೋಗಿ ನೋಡೋಕ್ಕಾಗುತ್ತಾ, ಇಲ್ಲ ಅಲ್ವಾ. ಸೊ ಹಾಗಾಗಿ ಇದು ಇವಾಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ ಹಾಕ್ಕೊಂಡು ಇವಾಗ ಇನ್ನೊಂದು 2-3 ಸತಿ ವಾಶ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ವಾಶ್ ಮಾಡೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ಬಟ್ ಯೂಸ್ ಮಾಡಬೇಕಾದ್ರೆ ಈ ಥರ ಟಿಪ್ಸ್ನ ಮರಿಬೇಡಿ. ನಾವಿವಾಗ ತಿಂತಾ ಇರೋದು ಮುಕ್ಕಾಲು ಭಾಗ ವಿಷಾನೇ ಅಂತ ಹೇಳ್ಬೋದು. ಏನು ಮಾಡೋಕ್ಕಲ್ಲ, ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಅವ್ರದ್ದು ಕಷ್ಟನೇ ಅಲ್ವಾ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಫ್ರೈ ಆದಮೇಲೆ ಇವಾಗ ನಾನು ಎಲೆಕೋಸನ್ನ ಸಣ್ಣಗೆ ಹೆಚ್ಕೊಂಡು ಒಂದು 10 ನಿಮಿಷನಾದರೂ ಉಪ್ಪು ನೀರಲ್ಲಿ ನೆನೆ ಇಡಿ. ದಯವಿಟ್ಟು ಇದನ್ನು ಮರಿಬೇಡಿ. ಸೊ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ಪಲ್ಯನ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ನೀರು ಬೇಡ ಅಂತಂದರೆ ಹಾಗೇ ನೀವು ಫ್ರೈ ಮಾಡ್ಕೊಬೋದು. ನಾನು ನೀರು ಹಾಕಿ ಬೇಯಿಸ್ಕೊತೀನಿ ಸ್ವಲ್ಪ. ಅದು ಬೇಯ್ತಿದ್ದಂಕಲೇ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಮತ್ತು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ನೀರೆಲ್ಲ ಹಿಂಗೋವರೆಗೂ ನಾನು ಬೇಯಿಸ್ಕೊತೀನಿ. ಇಷ್ಟೆಲ್ಲ ಅದ್ರ ಮಧ್ಯೆ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಆಲ್ರೆಡಿ 9 ಗಂಟೆ ಆಗಿಬಿಡ್ತು. ಹಸ್ಬೆಂಡ್ಗೆ ಮೀಟಿಂಗ್ ಶುರು ಆಗಿತ್ತು. ಅವ್ರು ಮುಂಚೆನೇ ಹೇಳಿದರು, ನನಗೆ ಬೇಗನೆ ತಿಂಡಿ ಕೊಡು, ನನ್ನ ಮೀಟಿಂಗ್ ಶುರು ಆದರೆ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು. ತುಂಬಾ ಬೇಜಾರಾಗೋಯ್ತು. ಎಷ್ಟು ಬೇಗ ಎದ್ದು ಅಷ್ಟೆಲ್ಲ ಮಾಡಿದ್ರು ಪಾಪ ಅವರು ಬೈಸ್ಕೊಳ್ಳೋ ಥರ ಆಯ್ತಲ್ಲ ಅಂತಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಈ ಥರ ಆಗುತ್ತೆ. ಕೆಲವೊಂದು ದಿನ ಟೈಮೇ ಸಾಗಲ್ಲ ಅಂತಾರಲ್ಲ, ಆ ದಿನ ಇವತ್ತು ಅಂತ ಹೇಳ್ಬೋದು. ಟೈಮೇ ಸಾಗಲಿಲ್ಲ. ಸೊ ಆಲ್ಮೋಸ್ಟ್ 10:30 ಆಯಿತು. ಅವರಿಗೆ ತಿಂಡಿ ಹಾಕ್ಕೊಟ್ಟು ಇವಾಗ ನಾನು ತಿಂಡಿ ಹಾಕೋತಾ ಇದ್ದೀನಿ. ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ. ಕಡಲೆಬೇಳೆ ಖಾಲಿ ಆಗಿತ್ತು, ಹಾಗಾಗಿ ದೋಸೆ ಕಲರ್ ಕೂಡ ಬಂದಿರಲಿಲ್ಲ. ಈ ಥರ 2-3 ದೋಸೆ ಒಟ್ಟಿಗೆ ಹಾಕ್ಕೊಂಡು ತಿಂತಾ ಇರ್ಬೇಕಾದ್ರೆ ನನಗೆ ನಮ್ಮಮ್ಮನೇ ನೆನಪಾಗ್ತಿರ್ತಾರೆ. ಒಂದು ಸ್ವಲ್ಪ ದೋಸೆ ಆರಿದ್ರೂ ನಾನು ತಿಂತಾ ಇರಲಿಲ್ಲ ಮುಂಚೆ. ಇವಾಗ ನೋಡಿ 2-3 ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ. ನಮ್ಮಮ್ಮ ಹೇಳೋರು ಯಾವಾಗೂ, ನಿಂಗೆ ಇವಾಗ ಗೊತ್ತಾಗಲ್ಲ ಕಣೆ, ಮುಂದೆ ನಿನಗೂ ಮದುವೆ ಆಗಿ ಮಕ್ಕಳಾಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ಅಂತ. ತುಂಬಾ ನಿಜ ಅನಿಸುತ್ತೆ. ಜೀವನದ ಒಂದು ಚಕ್ರ ಇದು. ಜವಾಬ್ದಾರಿ ಆಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು, ನಮ್ಮ ಅನುಭವಕ್ಕೆ ಬಂದಾಗೆ ನಮಗೆ ಗೊತ್ತಾಗೋದು. ಅದು ಹಾಗೆ ಹೇಳಿದರೆ ಗೊತ್ತಾಗೋದಿಲ್ಲ. ದೇಹಕ್ಕಾಗೋ ಸುಸ್ತಿಗಿಂತ ಮನಸ್ಸಿಗಾಗೋ ಸುಸ್ತು ತುಂಬಾ ಜಾಸ್ತಿ. ಇವಾಗಾದರೂ ನಮಗೆ ಆಲ್ಮೋಸ್ಟ್ ಎಲ್ಲ ವಾಷಿಂಗ್ ಮಿಷಿನ್ ಇರದೆ ಕೆಲಸದವ್ರು ಬರ್ತಾರೆ. ಹಸ್ಬೆಂಡ್ಗಳು ಕೂಡ ಈಗಿನ ಕಾಲದಲ್ಲಿನ ಜನ್ರೇಷನ್ ಹೆಲ್ಪ್ ಮಾಡ್ತಾರೆ. ಆವಾಗ ಯಾವುದೇ ರೀತಿಯ ಹೆಲ್ಪ್ ಇರಲಿಲ್ಲ. ಮುಂಚೆ ಎಲ್ಲ ಅವರೇ ಎಲ್ಲ ಮಾಡೋರು. ಒಂದು ದಿನ ಸ್ಕೂಲಿಗೆ ಲೇಟ್ ಆಗಿದ್ದು ಗೊತ್ತಿಲ್ಲ, ಒಂದು ದಿವಸ ಅಡುಗೆ ಲೇಟ್ ಆಗಿದ್ದು ಗೊತ್ತಿಲ್ಲ, ಮಾಡ್ತಾನೇ ಇದ್ರು. ಅದೇ ಹೇಳ್ತಾರಲ್ಲ, ಒಂದು ಟೈಮ್ ಬರಬೇಕು ನಮಗೂ ಅರ್ಥ ಆಗೋಕ್ಕೆ ಅಂತ. ನಾವು ಆ ಪರಿಸ್ಥಿತಿಗೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ಅನುಭವಕ್ಕೆ ಬರುವಂಥದ್ದು, ಎಲ್ಲ ತಾಯಿ ಎಲ್ಲ ಮಕ್ಕಳಿಗೂ ಹೇಳುವಂಥ ಮಾತಿದು. ಸೊ ನಿಮಗೆ ನಿಜ ಅನಿಸಿದ್ರೆ ನಮಗೆ ಮೆಸೇಜ್ ಮಾಡೋದು ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಂಥದೇ ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ತೆ.